ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರಸನ್ನಗೌಡ. ನಾವು ಇವತ್ತು ಮುಂಜಾನೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ದೇವಸ್ಥಾನದಲ್ಲಿ ತುಂಬ ಜನ ಸೇರಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಟೆಂಪಲ್ಲು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಳ್ಳಿ. ಶುಭೋದಯ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಧನ ಧಾನ್ಯ ಸಮೃದ್ಧಿ ಆರೋಗ್ಯ ಆಯುಸ್ಸು ಕೀರ್ತಿ ಯಶಸ್ಸು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಸ್ವಾಮಿ ದರ್ಶನ ಆಯ್ತಲ್ವ ಸ್ನೇಹಿತರೆ. ನಾನು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದಿದ್ದೀನಿ. ನಾನು ಕೂಡ ಎಳ್ಳು ಬತ್ತಿ ತಂದಿದ್ದೀನಿ ಸ್ನೇಹಿತರೆ. ಯಾವ ವ್ಯಕ್ತಿಗೆ ಕಷ್ಟ ಇರ್ತದೋ, ಯಾವ ವ್ಯಕ್ತಿಗೆ ನೋವು ಇರ್ತದೋ, ಯಾವ ವ್ಯಕ್ತಿಗೆ ಯಾವ ಕಾರ್ಯಗಳು ಮುಂದೆ ನಡೀತಾ ಇಲ್ವೋ, ಅವನಿಗೆ ಅವಮಾನ ಅಪಮಾನಗಳು ಎಲ್ಲ ಆಗ್ತಾ ಇದೆಯೋ ಅಂಥ ವ್ಯಕ್ತಿಗಳು ಸ್ನೇಹಿತರೆ ಎಳ್ಳು ಬತ್ತಿನ ಕಟ್ಕೊಂಡು ಸ್ನೇಹಿತರೆ ಎಳ್ಳೆಣ್ಣೆಯಲ್ಲಿ ಉನಿ ಹಾಕ್ಬಿಟ್ಟು ಪ್ರತಿದಿನ 9 ಎಳ್ಳು ಬತ್ತಿಯಂತೆ 9 ದಿನ ಈ ಶನೇಶ್ವರನಿಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆ ಆಂಜನೇಯಂಗೆ ಹಚ್ಚೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಾನು ಶನೇಶ್ವರನಿಗೆ ಹಾಗೂ ಆಂಜನೇಯನಿಗೆ ಇಬ್ರಿಗೂ ಹಚ್ಚುತ್ತಾ ಇದ್ದೀನಿ ಸ್ನೇಹಿತರೆ. ಹಚ್ಚೋದ್ರಿಂದ ಅವರು ಪ್ರಸನ್ನನಾಗ್ತಾರೆ, ನಮಗೂ ಕಷ್ಟಗಳು ಏನೇ ಇದ್ದರೂ ಕಳೀತಾರೆ ಸ್ನೇಹಿತರೆ. ಇದು ಧನುರ್ಮಾಸದ ವಿಶೇಷ ಸ್ನೇಹಿತರೆ. ಜೊತೆಗೆ ಹಳ್ಳಿಕಟ್ಟೆ, ನಾಗರಕಟ್ಟೆ ಹಾಗೂ ಬಿಲ್ಪತ್ರೆ ಮರ, ತಾರೆ ಮರ, ಬನ್ನಿ ಮರ, ಈಗ ಎಕ್ಕದ ಗಿಡ ಇಷ್ಟನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ಪ್ರಕೃತಿಯಿಂದ ದೈವಿ ಶಕ್ತಿ ಅಲ್ಲಿ ಅಡಕವಾಗಿರ್ತಾರೋ ಅವರು ತುಂಬ ನಮಗೆ ಆಶೀರ್ವಾದ ಮಾಡಿ ತುಂಬ ಜ್ಞಾನೋದಯ ಕೊಟ್ಟು ನಮ್ಮ ಕಷ್ಟಗಳನ್ನ ಕರಗಿಸ್ತಾರೆ ಅಂತಕ್ಕಂಥ ನಂಬಿಕೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಿ ಜನ, ನಾನು ಒಬ್ಬನೇ ಅಲ್ಲ, ಎಷ್ಟೊಂದು ಜನ ತುಂಬವ್ರೆ. ನೀವು ಈ ಥರ ಸಂಕಲ್ಪ ಮಾಡಿ ಈ ಚಳಿಯೊಳಗೆ ದೇಹ ದಂಡಿಸಿ ನೀವು ಭಕ್ತಿನ ಸಮರ್ಪಣೆ ಭಾವದಿಂದ ನೀವು ಮಾಡಿಕೊಂಡ್ರೆ ಸ್ನೇಹಿತರೆ, ದೇವರು ಕೂಡ ಭಕ್ತರನ್ನ ಸಮರ್ಪಣಾ ಭಾವದಿಂದ ಉದ್ಧರಿಸೋದು ಖಂಡಿತ ಸ್ನೇಹಿತರೆ. ದೇವರಿಲ್ಲ ಅದಿಲ್ಲ ಅನ್ನೋ ಬದಲು ಯಾವುದೋ ಒಂದು ದೈವ ಇದೇ ಅಂತ ತಿಳ್ಕೊಂಡು ನಾವು ಹೋಗ್ತಾ ಇದ್ರೆ ಭಯ ಭಕ್ತಿ ಇರುತ್ತೆ. ಕೆಟ್ಟದ್ದು ನಮಗೆ ಹತ್ರಕ್ಕೆ ಬರಲ್ಲ. ಕೆಟ್ಟದ್ದು ಮಾಡಬೇಕು ಅಂತ ನಮ್ಗೆ ಅನ್ಸಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಮಾಡ್ಕೊಂಡ್ವಿ. ಹಾಗೆ ಪಕ್ಕದಲ್ಲಿ ನಾಗರಕಲ್ಲು ಇದೆ. ನಾನು ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚಿದೆ. ಅಲ್ಲಿ ನವಗ್ರಹಗಳಿತ್ತು, ಅಲ್ಲಿ ಹಚ್ಕೊಂಡು ಇಲ್ಲಿ ಹನುಮಾನ್ ಟೆಂಪಲ್ನಲ್ಲೂ ಇದ್ದೀನಿ. ಸೂರ್ಯ ಚಂದ್ರಾಯ ಮಂಗಳ ಬುಧಾಯ ಚ ಗುರು ಶುಕ್ರಾಯ ಚ ಶನಿಭಶ್ಚ ರಾಹು ಕೇತುವೆ ನಮಃ. ನವಗ್ರಹಗಳು ಇಲ್ಲೂ ಕೂಡ ಇದ್ದಾರೆ. ಗ್ರಹಗತಿಗಳು ಕೆಟ್ಟದಾದಾಗ ನಾವು ಎಳ್ಳು ಬತ್ತಿ ಹಚ್ಚಿ ಗ್ರಹಗಳ ಶಾಂತಿ ಮಾಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ನಾವು ಹುಟ್ಟುತ್ತಾನೆ ಜಾತಕದಲ್ಲೇ ನವಗ್ರಹಗಳು ಅವರು ಬಂದಿರ್ತಾರೆ. ಅವ್ರನ್ನ ನಾವು ಶಾಂತಿ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಎಲ್ಲ ದೇವ್ರನ್ನ ಮಾಡ್ತೀವಿ, ಆದರೆ ನಮ್ಮ ಗ್ರಹಗತಿ ನಮ್ಮ ರಾಶಿ ಚಕ್ರದಲ್ಲೇ ಇರ್ತಕ್ಕಂಥ ನಮ್ಮ ರಾಶ್ಯಾಧಿಪತಿಗಳನ್ನ ನಾವು ಮಾಡದೇ ಇರೋದೇ ತಪ್ಪು ಸ್ನೇಹಿತರೆ. ಅದರಿಂದ ಅವರು ಶಾಂತಿ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು. ನೋಡಿ ಅನ್ನದಾನ ನಡೀತಾ ಇದೆ. ತುಂಬ ಜನ ಸೇರಿದರು. ಭಕ್ತ ಸಾಗರಕ್ಕೆ ಅನ್ನದಾನ ಸಮರ್ಪಕವಾಗಿ ಸಾಕಾಯಿತು ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಪ್ರಸಾದ ಸ್ನೇಹಿತರೆ. ಹಾಗೆ ನಾವು ಒಂದಷ್ಟು ಹೊತ್ತು ಕುಳಿತು ಧ್ಯಾನ ತಪಸ್ಸು ಮಾಡಿ ಸ್ನೇಹಿತರೆ, ಹಾಗೆ ಹೊರಗಡೆ ಪ್ರಕೃತಿ ಸೌಂದರ್ಯ ನೋಡಿ ಖುಷಿ ಪಟ್ವಿ ಸ್ನೇಹಿತರೆ. ಮುಂಜಾನೆ ಎಷ್ಟು ಸಂತೋಷವಾಗಿರುತ್ತೆ ನೋಡಿ, ಎಷ್ಟು ಇಬ್ನಿ ಬೀಳ್ತಿದೆ, ಮಂಜು ಬೀಳ್ತಿದೆ. ಇದನ್ನೆಲ್ಲ ನೋಡಿ ಖುಷಿ ಪಟ್ಕೊಂಡು ಕೊನೆಗೆ ಸ್ನೇಹಿತರೆ ನಾವು ನಮ್ಮ ಮನೆಗೆ ಹೊರಟ್ವಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ನಮಗೆ ಬೆಂಬಲ ಕೊಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.